ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಸೊ ಫ್ರೈಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈಗ ಅದೇನ ಎಬ್ಬಿಸ್ಬಿಟ್ಟು ಅವಳನ್ನ ಸ್ಕೂಲ್ಗೆ ರೆಡಿ ಮಾಡಬೇಕು, ಟಿಫನ್ ಮಾಡಬೇಕು. ಬಂತಾ? ಏನಿದೆ ನೋಡು, ಏನು ಆರ್ಡ್ರ್ ಮಾಡಿರ್ತೆ ಮಮ್ಮ? ಆಪಲ್ ಸ್ಕೂಲ್ ಟಿಫನ್ ಬೇಕಲ್ಲ ಬಂಗಾರ? ಅದು ಪನ್ನೀರ್ ಮಾಡಿದ್ದೀನಿ. 160. ಓಕೆ, ಇಡೋದು ಆಫರಲ್ಲಿ ನಮ್ಗೆ ಅಷ್ಟು ಸಿಕ್ತು. ಸೊ ಅದನ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ, ಈಗ ಕೆಲಾಗ್ಸ್ ಇತ್ತು ಅಂತ ಹೇಳ್ಬಿಟ್ಟು ಹಾಲಲ್ಲಿ ಹಾಕ್ಕೊಟ್ಟಿದ್ದೀನಿ, ಅದನ್ನು ತಿಂತಾ ಇದ್ದಾಳೆ. ಅಂದರೆ ಡ್ರೈ ಫ್ರೂಟ್ಸ್ ಕೆಲಾಗ್ಸ್ ಬರುತ್ತಲ್ವ, ಮುಸ್ಲಿ. ಸೊ ಅದು ಬೆಳಗ್ಗೆ ಟಿಫನ್ ತಿನ್ನೋದೇ ಇಲ್ಲ, ಅಟ್ಲೀಸ್ಟ್ ಹಾಲಾಗಲಿ ಇಲ್ಲಾಂದರೆ ಆ ಥರ ಮುಸ್ಲಿ ಆಗಲಿ ಹಾಕ್ಕೊಡ್ತೀನಿ, ಬರೀ ಖಾಲಿ ಹೊಟ್ಟೆಲೆ ಹೋಗೋದು ಅಂತ. ಸೊ ಆಲ್ರೆಡಿ ಟೈಮ್ ಕೂಡ ಆಗಿತ್ತು, ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಅದೇ ಕೂಡ ಬಾ ಹೇಳಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಸೊ ವೆದರ್ ಅಂತೂ ಬೆಳಗ್ಗೆ ಟೈಮ್ ತುಂಬಾ ಚಳಿ ಆಗುತ್ತೆ ಫ್ರೆಂಡ್ಸ್, ಎದ್ದೇಳಕ್ಕೇ ಬೇಜಾರು. ಏನು ಮಾಡೋದು, ಎದ್ದೇಳಲೇಬೇಕು, ಸ್ಕೂಲಿಗೆ ಕಳಿಸ್ಲೇಬೇಕು ಅಲ್ವಾ. ಹಾಗಾಗಿ 8:15ಗೆ ಸ್ಕೂಲಲ್ಲಿ ಇರಬೇಕು, 8:05ಗೆಲ್ಲ ಮನೆ ಬಿಟ್ಬಿಟ್ರೆ ಸೊ ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಿ 8:15 ಆಗುತ್ತೆ. ಯಾಕೆ ಬಂದಿರೋದು? ಅಜ್ಜಿ ಮನೆಗೆ ಹೋಗಿದ್ದೇನೆ. ಬಾಯ್ ಚಿನ್ನು. ಸೊ ನಿನ್ನೆ ಅಪ್ಪ ದೊಡ್ಡಬಳ್ಳಾಪುರ ಕಡೆ ಹೋಗಿದ್ರಂತೆ. ಸೊ ಆವಾಗ ತೆನೆ ತೊಗೊಂಬಂದಿದ್ರು ಮನೆಗೆ. ನಿನ್ನೆ ನಾನು ಹೋಗಿದ್ದೆ ಅಲ್ವಾ, ಅಂದರೆ ಸಂಘದ ದುಡ್ಡು ಇಸ್ಕೊಬರೋಕ್ಕೆ, ಆಗ ಕೊಟ್ಟರು ನನಗೂ ಕೂಡ. ಸೊ ನಿನ್ನೆ ಬರೋದು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಿನ್ನೆ ಇದನ್ನು ಮಾಡಿಲ್ಲ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಫ್ರೆಶ್ ಆಗಿತ್ತು ನಾನು ತೊಗೊಂಬರ್ಬೇಕಾದ್ರೆ. ಸೊ ಕವರಲ್ಲಿ ಹಾಗೆ ಇಟ್ಟಿದ್ದೆ. ಇವತ್ತು ಒಂಚೂರು ಹಣ್ಣಾಗೋಗಿದೆ. ಸೊ ಇದನ್ನು ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು, ಮತ್ತು ಕಾಯಿ ತುರಿ ಬೇಕಾದರೆ ಹಾಕ್ಬೋದು, ಆಪ್ಷನಲ್ಲು. ನಾನೇನು ಕಾಯಿ ತುರಿ ಹಾಕಲ್ಲ, ಬರೀ ಬಿಸಿ ಮಾಡಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಆಹಾ ಸ್ವರ್ಗ. ಸೊ ಸಖತ್ತಾಗಿರುತ್ತೆ. ನೀವು ಯಾರೆಲ್ಲ ಇದನ್ನು ತಿಂದಿದ್ದೀರಾ ಅಂದರೆ ರಾಗಿ ಕಾಳು, ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ. ಸೊ ಬನ್ನಿ ಈಗ ಹೇಗೆ ಇದನ್ನು ಮಾಡೋದಂತ ಶೇರ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬಿಸಿ ಮಾಡ್ಕೋಬೇಕು ಇದನ್ನು. ಚೆನ್ನಾಗಿ ಈ ರೀತಿ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡ್ಕೊಂಡ್ರೇ ಸೊ ನಮ್ಮ ಕಾಳು ಉಜ್ಜಿದಾಗ ನೀಟಾಗಿ ಬರುತ್ತೆ, ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ಸೊ ನೋಡಿ, ಈಗ ಬಿಸಿ ಮಾಡಿರೋಂಥದ್ದೇನ ಈ ರೀತಿ ಒಂದು ಪ್ಲೇಟಲ್ಲಿ ಸೊ ಅದನ್ನೆಲ್ಲ ನೀಟಾಗಿ ಉಜ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಬಿಸಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಳು ಅದರಿಂದ ಈಸಿಯಾಗಿ ಬರುತ್ತೆ. ಸೊ ಇಲ್ಲ ಅಂದರೆ ಒಂಥರ ಅದರಲ್ಲಿರೋ ಹೊಟ್ಟೆಲ್ಲ ಸೇರಿಸಿ ಬಂದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಎಲ್ಲ ತೆನೆಗಳನ್ನೂ ಉಜ್ಕೊಳ್ಬೇಕಾಗತ್ತೆ. ಫೈನಲಿ ಎಲ್ಲ ತೆನೆಗಳು ಉಜ್ಜಿ ಸೊ ಇಷ್ಟು ಕಾಳು ನನಗೆ ಸಿಕ್ಕಿದೆ. 1-2-3 ಫುಲ್ಲು ಹಣ್ಣಾಗೋಗ್ಬಿಟ್ಟು, ಅಂದರೆ ಬಲ್ತಿತ್ತು. ಹಾಗಾಗಿ ಅದನ್ನೇನು ಮತ್ತೆ ಬಿಸಿ ಮಾಡಿ ಉಜ್ಜಿಲ್ಲ, ಚೆನ್ನಾಗಿರೋದಿಲ್ಲ ಬಲ್ತಿರೋ ಕಾಳು. ಹಾಗಾಗಿ 1-2 ತೆನೆ ಬಿಸಾಕ್ಬಿಟ್ಟು 4-5 ತೆನೆನ ಉಜ್ಜಿ ಸೊ ಇಟ್ಟಿದ್ದೀನಿ. ಈಗ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲ ಬೇಕಾದರೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ. ಇವನ್ ಕೊಬ್ಬರಿ ತುರಿ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಸೊ ನಾನು ತುಂಬ ದಿನ ಆಯಿತು ಇದನ್ನು ತಿಂದು, ದಿನ ಅನ್ನೋಕ್ಕಿಂತ ವರ್ಷಗಳೇ ಆಯಿತು. ಬಿಕಾಸ್ ನಾನು 1 to 10th ಅಜ್ಜಿ ಊರಲ್ಲೇ ಓದಿದ್ದು, ಅಲ್ಲಿದ್ದಾಗ ನಾನು ತಿಂದಿದ್ದೀನಿ. ಸೊ ಬ್ಯಾಂಗ್ಳೂರಿಗೆ ಬಂದಾಗ ನಮಗೆಲ್ಲ ತೆನೆ ಎಲ್ಲ ಎಲ್ಲಿ ಸಿಗುತ್ತೆ, ಊರ ಕಡೆ ಹೋದಾಗ ಕಿತ್ಕೊಂಡ್ಬರ್ತಾಯಿದ್ವಿ. ಬಟ್ ನಾವು ಹೋದಾಗ ತೆನೆ ಬಿಟ್ಟಿರ್ತಾ ಇರಲಿಲ್ಲ. ಹಾಗಾಗಿ ಸೊ ಇವತ್ತು ಆಫ್ಟರ್ ಒಂದು 4 to 5 years ಆದಮೇಲೆ ತಿಂತಾಯಿದ್ದೀನಿ, ಸಖತ್ತಾಗಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಇಲ್ಲಾದರೂ ಸಿಕ್ಕಿದ್ರೆ ರಾಗಿ ತೆನೆ, ಈಗ ಸೀಸನ್ ಅಲ್ವಾ. ಸೊ ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನನಗಂತೂ ಸಖತ್ ಇಷ್ಟ. ಪಾಪ ಆದ್ಯನಿಗೂ ಕೂಡ ಒಂಚೂರು ಮಡಗಿದ್ದೀನಿ. ಅವಳು ನಿನ್ನೆಯಿಂದ ಕೇಳ್ತಾಯಿದ್ಲು ಮಮ್ಮ ಮಾಡಿಕೊಡು ಅಂತ. ಅವಳಿಗೂ ಕೂಡ ಇಟ್ಟು ನಾನು ಸ್ವಲ್ಪ ತಿಂದೆ, ಸಖತ್ತಾಗಿತ್ತು. ಸೊ ಈಗ ಆದ್ಯನ ಸ್ಕೂಲಿಂದ ಕರ್ಕೊಂಬಂದು ಸೊ ಅವಳಿಗೂ ಊಟ ಮಾಡಿಸಿ, ಪಾಪ ಕೆಲಸ ಕೊಟ್ಟಿದ್ದೀನಿ ಇವತ್ತು. ಬಿಡು ಬನ್ನ, ನಾನು ಕಿತ್ಕೊಡ್ತೀನಿ ಬಿಡು. ಸೊ ಕೆಲಸ ಕೊಟ್ಟಿದ್ದೀನಿ. ಸೊ ಗ್ರಾಸರಿ ಅಂದರೆ ಬೇಳೆಕಾಳು ಡಬ್ಬಗಳೆಲ್ಲ ತುಂಬಾ ಗಲೀಜಾಗಿತ್ತು.
ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಅದೇನು ಕರ್ಕೊಂಬರೋಷ್ಟರಲ್ಲಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸೊ ಅದೇನ ಕರ್ಕೊಂಬಂದೆ. ಅವಳಿಗೂ ಊಟ ಮಾಡಿಸಿ ಇವಾಗ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದೇನು ಪಾಪ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಳಿದ್ರೆ ಎಷ್ಟು ಯೂಸ್ಫುಲ್ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಅಂಗಡಿ ಮಾಡಿ ಇಟ್ಟಿದ್ದೀವಿ ಮನೇಲಿ. ಒರೆಸಿ ಕೊಡು, ನಾನು ಫಿಲ್ ಮಾಡ್ತೀನಿ. ಓಕೆನಾ? ಸರಿ ಪುಟ್ಟ. ಸೊ ಇದನ್ನೆಲ್ಲ ಫಿಲ್ ಮಾಡಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಹಾಗೆ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್. ಮನೇಲಿ ಏನು ಕೆಲಸ ಇರಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಇದೆಲ್ಲ ಕೆಲಸ ಅಲ್ವಾ ಫ್ರೆಂಡ್ಸ್? ಇನ್ನು ರಾತ್ರಿ ಊಟಕ್ಕೆ ಚಿಕನ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಚಿಕನ್ ತಂದಿದ್ರು. ಸೊ ಅದನ್ನು ಚೆನ್ನಾಗಿ ಒಂದು 2-3 ಸರಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಹೇಗೆ ಚಿಕನ್ ಸಾರು ನಾನು ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಒಂದು ಚಿಕ್ಕ ಬೆಳ್ಳುಳ್ಳಿ ಮತ್ತು 6-7 ಒಣಗಿರೋ ಮೆಣಸೆಕಾಯಿ, 1 ಟೊಮೊಟೊ, ಹಾಗೆ ಒಂದು 4-5 ಮೆಂತ್ಯಕಾಳು, ಒಂದು 10-12 ಕರಿಮೆಣಸು, ಹಾಗೆ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಒಂಚೂರು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಉಳಿದಿರೋ ಐಟಮ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಅದು ಫ್ರೈ ಆಗೋಷ್ಟರಲ್ಲಿ ಜಾರ್ಗೆ ನಾನು ಒಂದು 2-3 ಪೀಸ್ ಆಗೋಷ್ಟು ಸೊ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ, ಕಾಯಿ ತುರಿ. ಬಿಕಾಸ್ ಅರ್ಧ kg ಚಿಕನ್ ಅಲ್ವಾ, ಹಾಗಾಗಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಜಾಸ್ತಿ ಚಿಕನ್ ಇದ್ದರೆ ಆ ಕ್ವಾಂಟಿಟಿನ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಸೊ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾರ್ಗೆ. ಸೊ ಹಾಗೆಯೇ ಒಂದು ಸ್ವಲ್ಪ ಅಂದರೆ 1 ಇಂಚಾಗಷ್ಟು ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಧನಿಯಾ ಪುಡಿನೂ 1 ಸ್ಪೂನ್ ಆಗೋಷ್ಟು, 1 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಫ್ರೈ ಮಾಡಿರೋಂಥ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಕರಿಮೆಣಸು ಎಲ್ಲನೂ ಕೂಡ ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ಸೊ ಇವಾಗ ಕುಕ್ಕರ್ಗೆ ಚೂರು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸೊ ತೊಳೆದಿಟ್ಟಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ. ಸೊ ಈಗ ನಾನು ಚಿಕನ್ನ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಚಿಕನ್ನ ಆ್ಯಡ್ ಮಾಡಿದ್ದೀನಿ. ಸೊ ಒಂಚೂರು ಉಪ್ಪನ್ನ ಆ್ಯಡ್ ಮಾಡೋಣ, ಬಿಕಾಸ್ ಉಪ್ಪು ಚೆನ್ನಾಗಿಡಿಬೇಕು ಪೀಸಸ್ಗೆ. ಹಾಗಾಗಿ ಸಾಲ್ಟ್ನ ಕೂಡ ಆ್ಯಡ್ ಮಾಡಿಕೊಂಡು ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಎಣ್ಣೆಯಲ್ಲೇ ಚಿಕನ್ ಚೆನ್ನಾಗಿ ಬೇಯಲಿ. ಅದಾದಮೇಲೆ ಮಸಾಲೆ ಹಾಕೋಣ. ಸೊ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಮಸಾಲೆನೆಲ್ಲ ಹಾಕಿ ಉಪ್ಪು ಖಾರ ಒಂದು ಸತಿ ಚೆಕ್ ಮಾಡಿಕೊಂಡು ಸೊ ಎಷ್ಟು ಬೇಕಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸಿದ್ರೆ ನಮ್ಮ ಚಿಕನ್ ಸಾರು ರೆಡಿನೇ ಆಗಿಬಿಡುತ್ತೆ. ಸೊ ಬನ್ನಿ ಈಗ ಕ್ಲೋಸ್ ಮಾಡೋಣ. ಬಿಸಿ ಚಿಕನ್ ಸಾರು ರೆಡಿ. ಸೊ ಈಗ ಊಟ ಎಲ್ಲ ಮಾಡಿ ಅದನ್ನು ಕರ್ಕೊಂಬರೋಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಇವತ್ತು ಬೇಗ ಹೋಗ್ತಾ ಇದ್ದೀನಿ. 2:40ಗಿಲ್ಲ, ಯಾವಾಗಲೂ 2:50ಗೆ ಹೋಗ್ತಿದ್ದೆ. ಬಿಕಾಸ್ ಪೆಟ್ರೋಲ್ ಕೂಡ ಹಾಕ್ಸ್ಬೇಕು ಗಾಡಿಗೆ. ಹಾಗಾಗಿ ಒಂದು 10 ನಿಮಿಷ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಸ್ಕೂಲ್ ಹತ್ರ ಹೋಗಿ ಬಂದು ಮತ್ತೆ ಸಿಗ್ತೀನಿ. ಸೊ ಈಗ ಅದೇನ ಸ್ಕೂಲಿಂದ ಕರ್ಕೊಂಬಂದೆ. ಹೇಗಿತ್ತು ಚಿನ್ನ ಇವತ್ತಿನ ದಿನ? ಸೂಪರ್ ಅಮ್ಮ. ಇವತ್ತು 2 ಲಂಚ್ ಖಾಲಿ ಮಾಡಿದ್ದೀನಿ, ಆಮೇಲೆ ಬಾಟಲು ಖಾಲಿ ಮಾಡಿದ್ದೀನಿ. ಗುಡ್. ಕೋಲ್ಡಾ? ಕಟ್ಕೊಂಡ್ಬಿಟ್ಟಿದೆ ಸಾಕ್ಸಲ್ಲ. ಓಕೆ ಸರಿ, ಬಾ ಬಿಚ್ಬಿಟ್ಟು. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಇವತ್ತು ಪನ್ನೀರ್ ತೊಗೊಂಬಂದಿದ್ರು ಹಸ್ಬೆಂಡು. ತುಂಬ ದಿನ ಆಯಿತು ಪನ್ನೀರ್ ಫ್ರೈ ಮಾಡಿ. ಸೊ ಹಾಗಾಗಿ ಪನ್ನೀರನ್ನ ಈ ರೀತಿ ಕ್ಯೂಬಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ
ಚಿಲ್ಲಿ ಫ್ಲೇಕ್ಸು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಸಾಲ್ಟು ಮತ್ತು ಆರಿಗನೋ ಹಾಕಿ ಸೊ ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈಗ ನಾನು ನೋಡಿ ಈ ರೀತಿ ಬೇಯಿಸ್ಕೊಳ್ಬೇಕು ಎಲ್ಲ ಕಡೆ ಸೈಡ್ಸಲ್ಲಿ ಮತ್ತು ಹಿಂದೆ ಮುಂದೆ ಎಲ್ಲನೂ. ಸಕ್ಕತ್ತಾಗಿರುತ್ತೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮುಂಚೆ ನಾನು ಪನ್ನೀರ್ ತಿಂತಾನೇ ಇರಲಿಲ್ಲ, ಸೊ ಇವಾಗಂತೂ ನನ್ನ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಆದ್ಯನಿಗೆ ಕೇಳ್ತಾ ಇದ್ದೆ ಹೇಗಿದೆ ವೀಡಿಯೋಗೋಸ್ಕರ ಸುಳ್ಳು ಹೇಳ್ಬೇಡ ನಿಜ ಹೇಳು ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ, ಬಟ್ ಸ್ವಲ್ಪ ಖಾರ ಅಂತ ಹೇಳ್ತಾ ಇದ್ದಾಳೆ. ಸೊ ಈ ರೀತಿ ಮಾಡ್ಕೊತೀನಿ. ಪನ್ನೀರ್ ಅಂದರೆ ಸಖತ್ತಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತೀರಾ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್